41 ಮಂದಿಯ ಸಾವಿಗೆ ಕಾರಣವಾದ ಪಾಕಿಸ್ತಾನದ ಕಂಪನಿಯ ಮೂಲಕ ಕೋಟ್ಯಾಂತರ ರೂಪಾಯಿ ಚುನಾವಣಾ ಫಂಡ್ ಪಡೆದಿರುವುದು ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಎಂಬುದಾಗಿ ಕಾಂಗ್ರೆಸ್ ಮುಖಂಡ ಸುಧೀರ್ ಮರೋಳಿ ಹೇಳಿದ್ದಾರೆ. ಅವರು ಕಾಪುವಿನ ರಾಜೀವ ಭವನದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಏನಾದರೂ ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದರೆ ಬಿಜೆಪಿಗರು ರಸ್ತೆಯಲ್ಲಿ ಬಿದ್ದು ಹೊರಳಾಡುತ್ತಿದ್ರು. ಈಗ ಈ ಬಗ್ಗೆ ಮೌನವಾಗಿದ್ದಾರೆ ಏಕೆ? ಈ ಭ್ರಷ್ಟಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿರುವುದು ಗಮನಾರ್ಹ ಎಂದರು. ಅದು ಕಾವಲಿಗೆ ಇರುವುದಿಲ್ಲ. ಯಾಕೆಂದ್ರೆ ಇವರು ಹೇಳಿದ್ರಲ್ಲ, ಬಿಜೆಪಿಯವರು ಹೋದಲೆಲ್ಲ ಪಿಕ್ ಪಾಕೆಟ್ ಆಗ್ತದೆ ಅಂತ. ಹಾಗಾಗಿ ಅವ್ರನ್ನ ಕಾವಲಿಗೆ ಇಡುವಷ್ಟು ಮೂರ್ಖತನ ಕಾಂಗ್ರೆಸ್ಗೆ ಇಲ್ಲ. ಆದ್ರೆ ನಾವು ಅವರಿಗೆ ಒಂದು ಉಪಕಾರ ಮಾಡಬೇಕಲ್ಲ. ನಾವು ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮ್ಮವರಿಗೆ ಇವರು ಬಂದಾಗ ಎಲ್ಲ ವೆರೈಟಿಯ ಬ್ಲೇಡ್ ಅನ್ನು ಕಳಿಸಿದರು. ವಿನಯ್ ಕುಮಾರ್ ಸೊರಕೆ ಅವ್ರದ್ದು ಸೈನ್ ಹಾಕಿ, ನಮ್ಮ MLA ರಾಜೇಗೌಡರದ್ದು ಸೈನ್ ಹಾಕಿ, ಎಲ್ಲರದ್ದು ಸೈನ್ ಹಾಕಿ, ಯಾವ ವೆರೈಟಿಯ ಬ್ಲೇಡ್ ನಲ್ಲಿ ಬೇಕಾದ್ರೂ ಮಂಡ್ಯ ಬಳಸಿಕೊಳ್ಳಿ ಬ್ಲೇಡ್ ಕಳಿಸಿಕೊಟ್ಟಿದ್ದೇವೆ ಅಂತ. ಇವತ್ತಿನವರಿಗೆ ಮಂಡ್ಯ ಬಳಸಿಕೊಟ್ಟಿದ್ದರಂತೆ ಕಾಣಲಿಲ್ಲ. ಆದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಾದ ನಮಗೆಲ್ಲರೂ ಸಹಿತ ಇವತ್ತು ನಾವು ಹಳ್ಳಿಗಳಿಗೆ ಹೋಗಿ ಓಟನ್ನ ಕೇಳಲಿಕ್ಕೆ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಘನತೆ ಬರಬೇಕಂತಂದ್ರೆ ಲೋಕಸಭೆ ಸೀಟನ್ನು ನಾವು ಗೆಲ್ಲಿಸಬೇಕು, ಲೋಕಸಭೆ ಸ್ಥಾನವನ್ನು ಗೆಲ್ಲಿಸಬೇಕು. ಸ್ನೇಹಿತರೆ, ಒಂದು ಗಂಭೀರವಾದ ವಿಚಾರವನ್ನು ಹೇಳಿದೆ. ಎಲೆಕ್ಷನ್ ಬಾಂಡ್ ನಮ್ಮ ದಿವಾಕರ್ ಶೆಟ್ಟಿ ಹೇಳಿದ್ರು, ಸುಧೀರ್ ಅವರಿಗೆ ಗಟ್ಟಿ ಹೇಳಬೇಕದನ್ನ. ಮೋಸ್ಟ್ಲಿ ಕಾಂಗ್ರೆಸ್ಸಿನ ಪಕ್ಷ ಅಧಿಕಾರದಲ್ಲಿದ್ದು ಇಂತಹ ಒಂದು ಹಲಾಲ್ ಟೋಪಿ ವ್ಯವಹಾರ ಏನಾದರೂ ಮಾಡಿದ್ರೆ, ನವೀನ್ ಅವರೇ, ಕಾಂಗ್ರೆಸ್ನವರು ಯಾರ ರಸ್ತೆ ಮೇಲೆ ಹೋಗ್ಲಿಕ್ಕೆ ಆಗದ ರೀತಿಯಲ್ಲಿ ಈ ರೋಡುಗಳ ಮೇಲೆ ಬಿಜೆಪಿಯವರು ಬಿದ್ದು ಹೊರಲಾಡ್ತಾರೆ. ಇವತ್ತು ಈ ದೇಶದ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನ ಮೂಲಕ ಹೇಳಿದೆ, ನೀವು ಮಾಡಿರ್ತಕ್ಕಂಥ ಎಲೆಕ್ಷನ್ ಬಾಂಡ್ ಅನ್ನುವಂಥದ್ದು ಅಕ್ರಮ, ಅದು ಪ್ರಚಂಡ ಭ್ರಷ್ಟಾಚಾರ ಅಂತ ಹೇಳಿದೆ. ಎಂತಹ ಭ್ರಷ್ಟಾಚಾರ ಅಂತಂದ್ರೆ, ಪಾಕಿಸ್ತಾನದ ಕಂಪನಿಯ ಕೈಲಿ 160 ಕೋಟಿ ರೂಪಾಯಿ ಎಲೆಕ್ಷನ್ ಬಾಂಡ್ ದುಡ್ಡನ್ನು ಸಂಗ್ರಹ ಮಾಡಿರ್ತಕ್ಕಂಥ ಅಪಕೀರ್ತಿ ಇದ್ರೆ ಅದು ಬಿಜೆಪಿಯವರ ಪಾಲಿಗೆ. 41 ಜನ ಕಾರ್ಮಿಕರ ಸಾವಿಗೆ ಕಾರಣ ಆದ ಕಂಪನಿಯವರ ಕೈಲಿ 580 ಕೋಟಿ ರೂಪಾಯಿ ಎಲೆಕ್ಷನ್ ಬಾಂಡ್ ಅನ್ನು ತೆಗೆದುಕೊಂಡಿದ್ರೆ ಅದು ಬಿಜೆಪಿಯವರಿಗೆ. ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರ ಮೊದಲು ರಾಜಕೀಯ ಪಕ್ಷಗಳು ಹಣವನ್ನು ತಗೊಳ್ಕೋಬೇಕಂತಾದ್ರೆ ವಿದೇಶಿ ಕಂಪನಿಗಳಿಂದ ಹಣವನ್ನು ಪಡೆಯಬಾರದು ಎನ್ನುವ ನಿರ್ದೇಶನ ಇತ್ತು. ಅದನ್ನು ಗಾಳಿಗೆ ತೂರಿ ವಿದೇಶಿ ಕಂಪನಿಗಳ ಪಾಲುದಾರಿಕೆಗಳ ಸಂಸ್ಥೆಗಳಿಂದ ಇವತ್ತು ಎಲೆಕ್ಷನ್ ಬಾಂಡ್ ನ ಹಣವನ್ನು ಪಡೆದಿದ್ದಾರೆ. ಮೊನ್ನೆ ಪ್ರಶಾಂತ್ ಭೂಷಣ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಹೇಳಿದ್ರು, ಈ ದೇಶದಲ್ಲಿ 99% ಎಲೆಕ್ಷನ್ ಬಾಂಡ್ ಹಣ, ಕಳೆದ 2 ವರ್ಷಗಳ ಅವಧಿಯ ಎಲೆಕ್ಷನ್ ಬಾಂಡ್ ಹಣ ಪಡೆದಿರ್ತಕ್ಕಂಥ ಒಂದೇ ಒಂದು ರಾಜಕೀಯ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದ ಸ್ನೇಹಿತರು ಹೇಳ್ಬೇಕು ನಮ್ಗೀಗ, ನೀವು ಯಾವ ರೀತಿಯಲ್ಲಿ ನಾ ಕಾವುಂಗ ನಾ ಕಾನೇ ದೂಂಗ. ಈ ಸಂದರ್ಭ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಕಾಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಶಿವಾಜಿ ಸುವರ್ಣ, ದಿನೇಶ್ ಕೋಟ್ಯಾನ್ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಅನ್ಮಳ್, V4 ನ್ಯೂಸ್, ಪಡುಬಿದ್ರೆ.